ಸಂತೋಷ. ನಮ್ಮ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. 1885ರಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಸಾಂಸ್ಕ್ರಿಟ್ ಕಾಲೇಜಲ್ಲಿ ಬಾಂಬೆಯಲ್ಲಿ 72 ಜನರಿಂದ ಸ್ಟಾರ್ಟ್ ಆದ ನಮ್ಮ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು 140 ವರ್ಷದ ಇತಿಹಾಸ ಇದೆ. ಹಾಗೆ ಭಾಳಷ್ಟು ಜನ WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಹಿಂಗೆ ಆ ನ್ಯಾಷನಲ್ ಕಾಂಗ್ರೆಸ್ ಒಂದೊಂದು ವರ್ಷದ ಸೆಷನ್ನ ಒಬ್ಬೊಬ್ಬರು ಹೆಡ್ ಮಾಡ್ತಿದ್ರು. 1885 ಫಸ್ಟ್ ಸೆಷನ್ ನಡೀತು ಡಿಸೆಂಬರ್ 27-28. ಆ್ಯಕ್ಚುಲಿ ಅದು ಮೊದಲು ಪೂನಾಲ್ಲಿ ನಡಿಬೇಕಾಗಿತ್ತು. ಪೂನಾದಲ್ಲಿ ಕಾಲರ ಔಟ್ಬ್ರೇಕ್ ಆಗಿದ್ದಕ್ಕೆ ಬಾಂಬೆಗೆ ಶಿಫ್ಟ್ ಆಯಿತು. 1885ಇಂದ ಪ್ರತಿ ವರ್ಷ ಒಂದೊಂದು ಕಡೆ ನಡೀತು. ಅದೇ ರೀತಿ 1924ರಲ್ಲೂ ಅಧಿವೇಶನ ಬೆಂಗಳೂರಲ್ಲಿ ನಡೀತು. ಇದು ಬೆಳಗಾವಿಯಲ್ಲಿ ನಡೀತು. ಆ ಬೆಳಗಾವಿ ಅಧಿವೇಶನಕ್ಕೆ ಗಾಂಧಿಯವರು ಬಂದರು. ಅದು 100 ವರ್ಷ ಆಯಿತು. ಅದಕ್ಕೊಂದು ಹಿನ್ನೆಲೆ, ನಾನು ಚಿಕ್ಕಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತೀನಿ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿರೋ ನಂದಿ ಬೆಟ್ಟಕ್ಕೆ ಬಂದು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಬೆಳಗಾವಿಗೆ ಬರ್ತಾರೆ. ಮತ್ತೊಮ್ಮೆನೂ ನಂದಿ ಬೆಟ್ಟಕ್ಕೆ ಬರ್ತಾರೆ. ಸೊ ನನ್ನ ಚಿಕ್ಕಬಳ್ಳಾಪುರಕ್ಕೂ ಬೆಳಗಾವಿಗೂ ಒಂದು ಗಾಂಧೀಜಿಯವರ ಪಯಣ ಒಂದಿದೆ. ಗಾಂಧೀಜಿಯವರು ನನ್ನ ಕ್ಷೇತ್ರದಿಂದ ಒಂದು ಹಳ್ಳಿಯಿಂದ ಬೆಟ್ಟ ಹಾಕ್ತಾರೆ. ಅದನ್ನ ಇವತ್ತು ನಾವು ಗಾಂಧಿಪುರ ಅಂತ ಕರಿತೀವಿ. ಒಂದು ದೊಡ್ಡ ಇತಿಹಾಸ ಇದೆ. ಸೊ ಇದು ಐತಿಹಾಸಿಕ ಕಾರ್ಯಕ್ರಮ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲ ಬರ್ತಿದ್ದಾರೆ. ನಮ್ಮ ವೇಣುಗೋಪಾಲ್ ಸರ್, ಸುರ್ಜೇವಾಲಾ ಸರ್. ಭಾಳ ಅದ್ಭುತವಾದ ಕಾರ್ಯಕ್ರಮ. ನಾನು ಕುತೂಹಲದಿಂದ ಇದ್ದೀನಿ ಸರ್. ಮಹಾತ್ಮ ಗಾಂಧೀಜಿ